ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಧಾರವಾಡದ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇಡೀ ರಾಜ್ಯಾದ್ಯಂತ ವಿಪರೀತ ಚರ್ಚೆಗೆ ಒಳಪಟ್ಟಂತ ಪ್ರಕರಣ, ಸಿನಿಮಾ ರೀತಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಂಡಂತ ಪ್ರಕರಣ. ಬರೋಬ್ಬರಿ 10 ವರ್ಷದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಇದೀಗ ತೀರ್ಪನ್ನ ಪ್ರಕಟ ಮಾಡಿದೆ. ಕಾಂಗ್ರೆಸ್ನ ಹಾಲಿ ಪ್ರಭಾವಿ ಶಾಸಕ, ಅಂದು ಸಚಿವನಾಗಿದ್ದಂತ ವಿನಯ್ ಕುಲಕರ್ಣಿ ಕೊಲೆಗಾರ ಅಂತ ಇದೀಗ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಕೇವಲ ವಿನಯ್ ಕುಲಕರ್ಣಿ ಮಾತ್ರ ಅಲ್ಲ, ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 17 ಮಂದಿಗೆ ಇವತ್ತು ಅವರೆಲ್ಲರೂ ಕೂಡ ಅಪರಾಧಿಗಳು ಅಂತ ಹೇಳಿ ಕೋರ್ಟ್ ಇದೀಗ ತೀರ್ಪನ್ನ ಪ್ರಕಟ ಮಾಡಿದೆ. ಈ ತೀರ್ಪಿನ ಮೂಲಕ ಸಾಕಷ್ಟು ವಿಚಾರಗಳು ಇದೀಗ ಒಂದು ರೀತಿಯಲ್ಲಿ ಜನರಿಗೆ ಮನವರಿಕೆ ಆಗ್ತಾ ಇದೆ. ಒಂದು, ಅದೆಷ್ಟೇ ಪ್ರಭಾವಿಗಳಾಗಿದ್ರೂ ಕೂಡ ಒಮ್ಮೊಮ್ಮೆ ಈ ನ್ಯಾಯಾಂಗ ವ್ಯವಸ್ಥೆಯಿಂದ ಅಥವಾ ನಮ್ಮ ಕಾನೂನಿನ ಕಣ್ಣಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ರೀತಿಯಲ್ಲಿ. ಮತ್ತೊಂದು, ಈ ಪ್ರಕರಣ ಸಿನಿಮಾ ರೀತಿಯಲ್ಲಿ ಅದು ಏನೇನು ಟ್ವಿಸ್ಟ್ ಎಲ್ಲ ಪಡೆದುಕೊಂಡಿತ್ತು ಅಂದ್ರೆ, ವಿನಯ್ ಕುಲಕರ್ಣಿ ತಮ್ಮ ಸಚಿವ ಸ್ಥಾನದ ಆ ಪ್ರಭಾವವನ್ನ ಬಳಸಿ ಎಸ್ಕೇಪ್ ಆಗೋದಕ್ಕೆ ಎಲ್ಲಾ ರೀತಿಯಾದಂಥ ಪ್ರಯತ್ನವನ್ನು ಕೂಡ ಪಟ್ಟಿದ್ರು. ಪೊಲೀಸರು ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿದು ಬಿಟ್ಟಿದ್ರು. ಎಷ್ಟು ಕೆಟ್ಟದಾಗಿ ತನಿಖೆಯನ್ನ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಕೆಟ್ಟದಾಗಿ ಪೊಲೀಸರು ತನಿಖೆಯನ್ನ ಮಾಡಿದ್ರು. ಸಚಿವರಿಗೆ ಎಷ್ಟು ಬಕೆಟ್ ಹಿಡಿಯೋದಕ್ಕೆ ಸಾಧ್ಯವೋ, ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದಕ್ಕೆ ಸಾಧ್ಯವೋ ಎಲ್ಲಾ ಪ್ರಯತ್ನವನ್ನು ಕೂಡ ಪೊಲೀಸರು ಈ ಸಂದರ್ಭದಲ್ಲಿ ಪಟ್ಟಿದ್ರು. ಆದ್ರೆ ಯೋಗೇಶ್ ಗೌಡ ಕುಟುಂಬಸ್ಥರು, ಅದರಲ್ಲಿ ಯೋಗೇಶ್ ಗೌಡ ಪತ್ನಿ ಹೋರಾಟವನ್ನ ಮಾಡಿರಲಿಲ್ಲ. ಆರಂಭದಲ್ಲಿ ಹೋರಾಟ ಮಾಡಿದ್ರು, ಅದಾದ ಬಳಿಕ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿಬಿಟ್ಟಿದ್ರು. ಆದ್ರೆ ಯೋಗೇಶ್ ಗೌಡ ಸಹೋದರ ಹಾಗೆ ಮತ್ತೋರ್ವ ಬಸವರಾಜ್ ಎನ್ನುವಂತ ವ್ಯಕ್ತಿ, ಅವರು ಹೋರಾಟವನ್ನ ಮಾಡಿದ್ರು. ಕೊನೆಗೂ ಈ ಪ್ರಕರಣ ಇಲ್ಲಿವರೆಗೆ ಬಂದು ಬಿಡ್ತು. ಇದೀಗ ವಿನಯ್ ಕುಲಕರ್ಣಿಗೆ ಮತ್ತೊಂದು ಆತಂಕ ಶುರುವಾಗಿಬಿಟ್ಟಿದೆ. ಕೇವಲ ಇದೀಗ ಜೈಲು ಶಿಕ್ಷೆಯನ್ನ ಅನುಭವಿಸುವಂತ ಆತಂಕ ಮಾತ್ರ ಅಲ್ಲ, ಅವರಿದೀಗ ಶಾಸಕ ಸ್ಥಾನವನ್ನ ಕಳೆದುಕೊಳ್ಳುವಂತ ಸಾಧ್ಯತೆಯೂ ಕೂಡ ಇದೆ. ಒಟ್ಟಾರೆಯಾಗಿ ನಾಳೆ ಶಿಕ್ಷೆಯ ಪ್ರಮಾಣ ಏನು ಅಂತ ಪ್ರಕಟ ಆಗುತ್ತೆ. ಅದಾದ ಬಳಿಕ ಶಾಸಕ ಸ್ಥಾನ ಕಳ್ಕೊಳ್ತಾರೆ, ಏನ್ ಕತೆ ಆ ವಿಚಾರವೂ ಕೂಡ ಗೊತ್ತಾಗುತ್ತೆ. ಹಾಗಾದ್ರೆ ಏನಿದು ಪ್ರಕರಣ, ಒಂದಷ್ಟು ವಿವರವನ್ನ ಸರಳವಾಗಿ ನಿಮಗೆ ಅರ್ಥೈಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೇನೆ. ಬಂಧುಗಳೇ, ಧಾರವಾಡದ ಹೆಬ್ಬಳ್ಳಿ ಎನ್ನುವಂತ ಪ್ರದೇಶದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ, ಆಗ ವಿನಯ್ ಕುಲಕರ್ಣಿ ಶಾಸಕರಾಗಿರ್ತಾರೆ, ಜೊತೆಗೆ ಪ್ರಭಾವಿ ಸಚಿವರು ಕೂಡ ಆಗಿರ್ತಾರೆ. ಯೋಗೇಶ್ ಗೌಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಾರೆ. ಮೊದಲು ಆಗಿರ್ಲಿಲ್ಲ, ಇದೇ ವಿನಯ್ ಕುಲಕರ್ಣಿ ಜೊತೆಗೆ ಸಂಘರ್ಷ ಜಟಾಪಟಿ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಯೋಗೇಶ್ ಗೌಡ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆಯನ್ನೇ ಮಾಡಬಾರದು ಅನ್ನೋದು ವಿನಯ್ ಕುಲಕರ್ಣಿ ಅಭಿಲಾಷೆ ಆಗಿರುತ್ತೆ. ಆದರೆ ಯೋಗೇಶ್ ಗೌಡ ಬಿಜೆಪಿ ಕಾರ್ಯಕರ್ತ ಕೂಡ ಹೌದು, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ. ಅವರು ಆ ಸಂದರ್ಭದಲ್ಲಿ ಗೆಲುವನ್ನು ಕೂಡ ಕಾಣಿಸ್ತಾರೆ. ಒಟ್ಟಾರೆಯಾಗಿ ವಿನಯ್ ಕುಲಕರ್ಣಿಗೆ ಒಂದು ರೀತಿಯಲ್ಲಿ ಆಪೋಸಿಟ್ ಎನ್ನುವ ರೀತಿಯಲ್ಲಿ ಯೋಗೇಶ್ ಗೌಡ ಬೆಳೀತಾನೆ ಇರ್ತಾರೆ. ರಾಜಕೀಯವಾಗಿ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ಅನ್ನ ರೈಸ್ ಮಾಡ್ತಾನೆ ಇರ್ತಾರೆ. ಹೀಗಾಗಿ ವಿನಯ್ ಕುಲಕರ್ಣಿ ಹಾಗೆ ಯೋಗೇಶ್ ಗೌಡಗೆ ನಿರಂತರವಾಗಿ ಒಂದಷ್ಟು ಜಟಾಪಟಿ, ಸಂಘರ್ಷ ಅಂತದೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಹೀಗಿದ್ದಂತ ಸಂದರ್ಭದಲ್ಲೇ ವಿನಯ್ ಕುಲಕರ್ಣಿ ಯೋಚನೆ ಮಾಡೋದು ಏನಪ್ಪಾ ಅಂದ್ರೆ, ಈ ಯೋಗೇಶ್ ಗೌಡನನ್ನ ಎಲಿಮಿನೇಟ್ ಮಾಡಿಬಿಟ್ರೆ ನನಗೆ ಯಾರು ಕೂಡ ಇಲ್ಲಿ ಪ್ರತಿಸ್ಪರ್ಧಿಗಳೇ ಇಲ್ವಲ್ಲ, ಅಥವಾ ನನ್ನನ್ನು ಪ್ರಶ್ನೆ ಮಾಡುವಂತವ್ರೆ ಯಾರು ಕೂಡ ಇಲ್ವಲ್ಲ ಅಂತ ಹೇಳಿ ವಿನಯ್ ಕುಲಕರ್ಣಿ ಯೋಚನೆಯನ್ನ ಮಾಡ್ತಾರೆ. ಸಾಧಾರಣವಾಗಿ ಇದೆಲ್ಲವನ್ನು ಕೂಡ ಸಿನಿಮಾದಲ್ಲಿ ನಾವು ನೋಡ್ತಾ ಇದ್ವಿ. ಯಾವ್ಯಾವ ರೀತಿಯಾಗಿ ಒಬ್ಬ ಮನುಷ್ಯ ಯೋಚನೆ ಮಾಡೋದಕ್ಕೆ ಸಾಧ್ಯ ಹೇಳಿ? ಯಾರೋ ಒಬ್ರು ಪ್ರತಿಸ್ಪರ್ಧಿ ಇದ್ದಾರೆ ಅಂದ್ರೆ ಅವ್ರನ್ನ ಕೊಲೆ ಮಾಡುವ ಹಂತದವರೆಗೂ ಹೋಗಿಬಿಡ್ತೀವಿ ಅಂದ್ರೆ ನಿಜವಾಗ್ಲೂ ಅವರು ಮನುಷ್ಯರಾಗೋದಕ್ಕೆ ಸಾಧ್ಯವೇ ಇಲ್ಲ. ಅವರು ರಾಕ್ಷಸರು ಅಂತ ಅನಿಸ್ಕೊಳ್ತಾರೆ. ಯಾಕೆ ಇಷ್ಟು ಈ ಮಾತನ್ನ ನಾನು ಆರಾಮಾಗಿ ಹೇಳ್ತಿದ್ದೀನಿ ಅಂದ್ರೆ, ಕೋರ್ಟ್ ಇದೀಗ ತೀರ್ಪನ್ನ ಪ್ರಕಟ ಮಾಡಿಬಿಟ್ಟಿದೆ. ಒಟ್ಟಾರೆಗೆ ಇಷ್ಟ ಆಗಿತ್ತು ಅವರಿಬ್ಬರ ನಡುವೆ ವೈಷಮ್ಯ ಅಂತದೆಲ್ಲವೂ ಕೂಡ ಇತ್ತಾ. ಹೀಗಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಜೂನ್ 15ನೇ ತಾರೀಕು 2016ನೇ ಇಸ್ವಿಯ ಸಂದರ್ಭ. ಆಗ ಯೋಗೇಶ್ ಗೌಡ ಅವ್ರದ್ದೊಂದು ಜಿಮ್ ಇರುತ್ತೆ, ಉದಯ್ ಜಿಮ್ ಅಂತ ಹೇಳಿರುತ್ತೆ. ಆ ಜಿಮ್ನಿಂದ ಜಿಮ್ ಮಾಡಿ ಹೊರಗಡೆ ಬಂದು ಪೇಪರ್ ಅನ್ನ ಓದ್ತಾ ಇದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಮಂದಿ ಮುಸುಕುಧಾರಿಗಳು ಬಂದು ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ ಅತ್ಯಂತ ಭೀಕರವಾಗಿ ಯೋಗೇಶ್ ಗೌಡರನ್ನ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾರೆ. ಕೊಲೆ ಸಹಜವಾಗಿ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ. ವಿಪರೀತ ಆ ಭಾಗದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗೋದಕ್ಕೂ ಕೂಡ ಶುರುವಾಗುತ್ತೆ. ಹೆಚ್ಚು ಕಡಿಮೆ ಕೊಲೆಯಾಗಿ 2 ದಿನಕ್ಕೆ 6 ಮಂದಿ ಆರೋಪಿಗಳು ಬರ್ತಾರೆ. A1 ಬಸವರಾಜ್ ಮುತ್ತಗಿ ಅಂತ ಹೆಸರನ್ನ ಕೇಳ್ಕೊಳ್ಳಿ, ಈ ಪ್ರಕರಣದಲ್ಲಿ ಬಹಳ ಪ್ರಮುಖವಾದಂತಹ ಹೆಸರು. ಬಸವರಾಜ್ ಮುತ್ತಗಿ ಸೇರಿದಂತೆ 6 ಜನ ಬರ್ತಾರೆ. ಪೊಲೀಸರ ಸಮೀಪಕ್ಕೆ ಬಂದು ನಾವೇ ಕೊಲೆ ಮಾಡಿದ್ದು, ನಾವು ಶರಣಾಗ್ತಿದ್ದೀವಿ ಅಂತ ಹೇಳಿ 6 ಮಂದಿಯೂ ಕೂಡ ಹೇಳ್ತಾರೆ. ಪೊಲೀಸರು ಏನ್ ಮಾಡ್ತಾರೆ, ಓಕೆ ಶರಣಾದ್ರು ಅಂತ ಹೇಳಿ ಅವರ ವಿರುದ್ಧ ದೂರೆಲ್ಲವನ್ನು ಕೂಡ ದಾಖಲಾಗಿರುತ್ತೆ. ಮೊದಲೇ ಅವರ ವಿರುದ್ಧ ಏನೇನು ಕಾನೂನು ಪ್ರಕ್ರಿಯೆಗಳೆಲ್ಲವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಎಲ್ಲವನ್ನು ಕೂಡ ಮಾಡಿ ಗಡಿಬಿಡಿಲಿ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಿಬಿಡ್ತಾರೆ. ಪೊಲೀಸರು ಆ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ಕಾನೂನು ಪ್ರಕ್ರಿಯೆಗಳನ್ನು ಯಾವುದನ್ನು ಕೂಡ ಫಾಲೋ ಮಾಡೇ ಇರಲಿಲ್ಲ. ಅಂದ್ರೆ ಈ ಕೊಲೆಗೆ ಬಳಸಿದಂತ ಮಾರಕಾಸ್ತ್ರವನ್ನ ವಶಕ್ಕೆ ತೆಗೆದುಕೊಳ್ಳೋದಾಗಿರಬಹುದು, ಅಥವಾ ಇನ್ನು ಏನೇನು ಕಾನೂನು ಪ್ರಕ್ರಿಯೆಗಳಿರ್ತವೆ, ಟವರ್ ಡಂಪ್ ಅನ್ನ ತೆಗೆದುಕೊಳ್ಳೋದು, ಅಂದ್ರೆ ಆ ಸಂದರ್ಭದ ಲೊಕೇಶನ್ ಅಲ್ಲಿ ಯಾರ್ಯಾರಿದ್ರು ಅಂತ ಮಾಹಿತಿಯನ್ನು ಸಂಗ್ರಹಿಸೋದಾಗಿರ್ಬೋದು, ಅಥವಾ ಬೇಸಿಕ್ ಆಗಿ ಏನೇನು ಮಾಡಬೇಕಾಗಿರುತ್ತೆ ಯಾವುದನ್ನು ಕೂಡ ಮಾಡಲಿಲ್ಲ. ಅದರ ಬದಲಾಗಿ ಪೊಲೀಸರು ಆ ಸಂದರ್ಭದಲ್ಲಿ ಮಾಡಿದ್ದೇನಪ್ಪಾ ಅಂದ್ರೆ, 6 ಮಂದಿ ನಾವೇ ಕೊಲೆಯಾಗಿದ್ದು ಅಂತ ಹೇಳಿ ಬಂದು ಕೊಲೆ ಮಾಡಿದ್ದು ಅಂತ ಬಂದು ಶರಣಾದ್ರಲ್ಲ, ಆ 6 ಮಂದಿಗೆ ತಕ್ಕ ಹಾಗೆ ಅಲ್ಲಿ ಏನೇನು ಸಾಕ್ಷಿಯನ್ನ
ಸೃಷ್ಟಿ ಮಾಡೋದಕ್ಕೆ ಸಾಧ್ಯವೋ ಆ ಸಾಕ್ಷ್ಯನ ಸೃಷ್ಟಿ ಮಾಡಿಬಿಡ್ತಾರೆ. ನೋಡಿ ನಮ್ಮ ಪೊಲೀಸ್ ಇಲಾಖೆ ಅಂತ ಹೇಳಿ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಅದೇ ಪೊಲೀಸ್ ಠಾಣೆಯನ್ನ ವಿನಯ್ ಕುಲಕರ್ಣಿ ಉದ್ಘಾಟನೆ ಮಾಡಿದ್ರು. ಅದೇ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿ ಮುಂದಿನ ತನಿಖೆಗಳೆಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗ್ಬಿಡುತ್ತೆ. ಒಟ್ಟಾರೆಯಾಗಿ ಈ ಆರೋಪಿಗಳ ವಿರುದ್ಧವೇ ಸಾಕ್ಷ್ಯನ ಇದು ಮಾಡ್ತಾರೆ. ನಿಮಗೂ ಇನ್ನೊಂದು ರಾಜ್ಯದ ಬಹಳ ಫೇಮಸ್ ಪ್ರಕರಣ ಒಂದು ಈ ಸಂದರ್ಭದಲ್ಲಿ ನೆನಪಾಗಬಹುದು. ನಾನೇ ಅದಕ್ಕೆ ಸಂಬಂಧಪಟ್ಟ ವಿಸ್ತೃತವಾಗಿ ವರದಿಯನ್ನು ಬಿತ್ತರಿಸಿದ್ದೆ. ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ನಡೆಯುತ್ತೆ. ಈ ಆರೋಪಿಗಳಿಗೆ ತಕ್ಕಂತೆ ಸಾಕ್ಷ್ಯನ ಸೃಷ್ಟಿ ಮಾಡ್ತಾರೆ ಹೊರತಾಗಿ ನಿಜವಾದಂತ ಆರೋಪಿಗಳನ್ನ ಪತ್ತೆ ಹಚ್ಚೋದಿಕ್ಕೆ ಸಾಕ್ಷ್ಯನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡಲಿಲ್ಲ. ಒಟ್ಟಾರೆಯಾಗಿ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಿಬಿಡ್ತಾರೆ. ಎಲ್ಲವೂ ಕೂಡ ಆಗತ್ತೆ. ಇದೇ ಸಂದರ್ಭದಲ್ಲಿ ಯೋಗೇಶ್ ಗೌಡ ಪತ್ನಿ ಮಲ್ಲವ್ವ ಅಂತ ಹೇಳಿ ಅವರು ಹೋರಾಟವನ್ನು ಆರಂಭಿಸ್ತಾರೆ. ಜೊತೆಗೆ ಯೋಗೇಶ್ ಗೌಡ ಸಹೋದರ ಗುರುನಾಥನ್ ಗೌಡ ಅಂತ ಹೇಳಿ ಅವರು ಹೋರಾಟವನ್ನು ಆರಂಭಿಸ್ತಾರೆ. ಮತ್ತೊಂದು ಕಡೆಯಿಂದ ಬಸವರಾಜ್ ಅಂತ ಸಾಮಾಜಿಕ ಹೋರಾಟಗಾರರು, ಮಾಜಿ ಕಾನ್ಸ್ಟೇಬಲ್, ಅವರು ಕೂಡ ಹೋರಾಟವನ್ನ ಆರಂಭಿಸಿ ಬಿಡ್ತಾರೆ. ಇಲ್ಲಿ ಬೇರೆ ಏನೋ ಆಗಿದೆ, ಇದರ ಹಿಂದೆ ವಿನಯ್ ಕುಲಕರ್ಣಿ ಪಾತ್ರ ಇದೆ ಎನ್ನುವಂತ ರೀತಿಯಲ್ಲಿ. ಯಾಕಂದ್ರೆ ಅವ್ರಿಗೆ ಸಹಜವಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಅನುಮಾನಗಳೆಲ್ಲವೂ ಕೂಡ ಬಂದಿರುತ್ತೆ. ಯಾಕಂದ್ರೆ ಮುಂಚಿನಿಂದಲೂ ಕೂಡ ಅವರ ನಡುವೆ ಸಂಘರ್ಷ ಅಂತದೆಲ್ಲವೂ ಕೂಡ ಇರುತ್ತೆ. ಆಗ ವಿನಯ್ ಕುಲಕರ್ಣಿ ಏನ್ ಮಾಡ್ತಾರೆ ಅಂದ್ರೆ, ಯಾರ್ಯಾರು ತನ್ನ ವಿರುದ್ಧ ಧ್ವನಿ ಎತ್ತಿದ್ರೋ ಅವರೆಲ್ಲರನ್ನೂ ಕೂಡ ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುವಂತ ಪ್ರಯತ್ನವನ್ನ ಹಂತ ಹಂತವಾಗಿ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಸಕ್ಸಸ್ ಆಗೋದು ಯಾವ್ದ್ರಲ್ಲಿ ಅಂದ್ರೆ, ಇದೇ ಯೋಗೇಶ್ ಗೌಡ ಪತ್ನಿ ಮಲ್ಲವ್ವ ಅವರು ಅದಾದ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿಬಿಡ್ತಾರೆ. ಅವರು ಹೋರಾಟವನ್ನ ಅಲ್ಲಿಗೆ ನಿಲ್ಲಿಸಿ ನನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇದೆ ಎನ್ನುವಂತ ರೀತಿಯಲ್ಲಿ. ಅದಾದ ಬಳಿಕ ಇದೇ ಯೋಗೇಶ್ ಗೌಡ ಸಹೋದರನನ್ನ ಬುಟ್ಟಿಗೆ ಹಾಕೊಳ್ಳುವಂತ ಪ್ರಯತ್ನವನ್ನು ಪಡ್ತಾರೆ. ಅದಕ್ಕೆ ಮೀಡಿಯೇಟರ್ ಆಗಿ ಯಾರನ್ನ ಕಳಿಸ್ಕೊಡೋದಂದ್ರೆ ಡಿವೈಎಸ್ಪಿ ಒಬ್ಬರನ್ನ, ಅವ್ರ ಹೆಸರನ್ನ ನಾನು ಮರ್ತು ಬಿಟ್ಟೆ, ಡಿವೈಎಸ್ಪಿ ಒಬ್ರು ಇರ್ತಾರೆ, ಅವ್ರನ್ನ ಕಳಿಸ್ಕೊಟ್ಟು ಬಿಡ್ತಾರೆ. ನಿಮಗೆ ಎಷ್ಟು ಬೇಕಾದ್ರೂ ಹಣವನ್ನ ಕೊಡ್ತೀವಿ, ನಿಮಗೆ ಏನು ಬೇಕಾದ್ರೂ ಮಾಡ್ತೀವಿ, ನೀವು ಪ್ರಕರಣವನ್ನ ಕೈ ಬಿಡಬೇಕು ಎನ್ನುವಂತ ರೀತಿಯಲ್ಲಿ, ಅಥವಾ ಹೋರಾಟವನ್ನ ಇಲ್ಲಿ ನಿಲ್ಲಿಸಬೇಕು ಎನ್ನುವಂತ ರೀತಿಯಲ್ಲಿ. ಜೊತೆಗೆ ಅವರಿಗೆ ಬೆದರಿಕೆ ಹಾಕುವಂತ ಕೆಲಸ, ಆಮಿಷವನ್ನ ಒಡ್ಡುವಂತ ಕೆಲಸ ಎಲ್ಲವನ್ನೂ ಕೂಡ ಮಾಡಲಾಯಿತು. ಆದ್ರೆ ಆಗ ಆ ಗುರುನಾಥ್ ಗೌಡ ಏನ್ ಮಾಡ್ತಾರೆ ಅಂದ್ರೆ, ತನಗೆ ಆಮಿಷವನ್ನ ಒಡ್ಲಾಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ರೆಕಾರ್ಡ್, ವಿಡಿಯೋ ರೆಕಾರ್ಡ್ ಎಲ್ಲವನ್ನೂ ಕೂಡ ಸಂಗ್ರಹಿಸಿ ಇಟ್ಟುಕೊಳ್ತಾರೆ. ಅವರು ಅದೇ ವಿಚಾರವನ್ನ ಇಟ್ಕೊಂಡು ಹೋರಾಟವನ್ನ ತೀವ್ರಗೊಳಿಸ್ತಾರೆ. ನೋಡಿ, ಇದರ ಹಿಂದೆ ವಿನಯ್ ಕುಲಕರ್ಣಿ ಪಾತ್ರ ಇದೆ, ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ. ಆದ್ರೆ ಆಗ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಅವರದ್ದೇ ಸಚಿವ, ಅವರದ್ದೇ ಶಾಸಕ, ಹೀಗಾಗಿ ಸಿಬಿಐ ತನಿಖೆಗೆ ಆಗ ಕೊಡ್ಲಿಲ್ಲ. ಹೋರಾಟ ತೀವ್ರಗೊಳ್ಳುತ್ತೆ. ಅಂತಿಮವಾಗಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಬಿಜೆಪಿ ಸರ್ಕಾರ ಆಗ ಅಧಿಕಾರಕ್ಕೆ ಬರುತ್ತೆ. ಅವರು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸಿಬಿಐ ತನಿಖೆಗೆ ವಹಿಸಿ ಬಿಡ್ತಾರೆ. ಸಿಬಿಐ ತನಿಖೆಯನ್ನ ಆರಂಭಿಸಿ ಬಿಡುತ್ತೆ. ಆರಂಭದಲ್ಲೇ 6 ಮಂದಿಯನ್ನ ಬಂಧಿಸ್ತಾರೆ. ಅವ್ರು ಯಾರು 6 ಮಂದಿ ಅಂದ್ರೆ, ನಿಜವಾದಂತ ಕೊಲೆಗಾರರು, ಸುಪಾರಿ ಕಿಲ್ಲರ್ಸ್. ಮೊದಲಿಗೆ 6 ಜನ ಶರಣಾಗಿದ್ರಲ್ಲ, ಆ 6 ಮಂದಿ ಕೊಲೆ ಮಾಡಿದಂಥವ್ರಲ್ಲ, ಕೊಲೆಗೆ ಸಂಚು ರೂಪಿಸಿದಂಥವ್ರು ಅಥವಾ ಕೊಲೆಗೆ ಒಂದು ರೀತಿಯಲ್ಲಿ ಪ್ಲಾನ್ ಮಾಡಿದಂಥ ಗ್ರೂಪ್ ನಲ್ಲಿ ಇದ್ದಂಥವ್ರು 6 ಮಂದಿ. ಆದ್ರೆ ಇವರಿದ್ರಲ್ಲ, ಯಾರು ಸಿಬಿಐನವ್ರು ಅರೆಸ್ಟ್ ಮಾಡ್ತಾರಲ್ಲ 6 ಮಂದಿ, ಅವರು ನಿಜವಾದಂತ ಸುಪಾರಿ ಕಿಲ್ಲರ್ಸ್ಗಳಾಗಿರ್ತಾರೆ. ನೋಡಿ ಈ ಪ್ರಕರಣದ ಗಂಭೀರತೆ ಹೇಗೆ ಅಂತ ಹೇಳಿ. ಆನಂತರ ಗೊತ್ತಾದಂತ ವಿಚಾರ ಏನಪ್ಪಾ ಅಂದ್ರೆ, ಇವೆಲ್ಲವೂ ಕೂಡ ಪೊಲೀಸರು ಹಾಗೆ ವಿನಯ್ ಕುಲಕರ್ಣಿ ಎಲ್ಲರೂ ಕೂಡ ಸೇರಿ ಮಾಡಿದಂತ ಪ್ಲಾನ್ ಇದು. ಹೇಗೆ ಕೊಲೆ ಮಾಡೋಕ್ಕೂ ಮುಂಚೆಯೇ ಪೊಲೀಸರ ಜೊತೆಗೆ ಒಂದು ಸಭೆನ ನಡೆಸಿರ್ತಾರೆ. ಹೀಗೆ ಕೊಲೆ ಆಗತ್ತೆ. ಕೊಲೆ ಆದ ನಂತರ 6 ಜನ ಬಂದು ಶರಣಾಗ್ತಾರೆ. ಆ 6 ಜನರಿಗೆ ಪೂರಕವಾಗಿ ಸಾಕ್ಷಿಯನ್ನು ಸಂಗ್ರಹಿಸಬೇಕು, ಅದಕ್ಕೆ ಪೂರಕವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಎನ್ನುವಂತ ರೀತಿಯಲ್ಲಿ. ನೋಡಿ ಎಂಥ ಕೇಸ್ ಇದು. ಸಾಧಾರಣವಾಗಿ ಇದೆಲ್ಲವನ್ನು ಕೂಡ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ಓಕೆ, ಇಷ್ಟ ಆಯ್ತಾ, ಸಿಬಿಐ ಅಧಿಕಾರಿಗಳು 6 ಜನರನ್ನ ಅರೆಸ್ಟ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಪ್ರಕರಣಕ್ಕೆ ಸಿಕ್ಕಂತ ಬಹುದೊಡ್ಡ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಇದರಲ್ಲಿ A1 ಆರೋಪಿಯಾಗಿದ್ದಂತ ಬಸವರಾಜ್ ಮುತ್ತಗಿ ಇರ್ತಾರಲ್ಲ, ಆ ವ್ಯಕ್ತಿ, ಈ ಪ್ರಕರಣದ ಆಳ ಆಗಲ ಎಲ್ಲವೂ ಕೂಡ ಗೊತ್ತಿದ್ದಂತ ವ್ಯಕ್ತಿ, ನಾನೇ ಕೊಲೆಗಾರ ಅಂತ ಹೇಳಿ ಬಂದು ಶರಣಾಗಿರ್ತಾರಲ್ಲ ಬಸವರಾಜ್ ಮುತ್ತಗಿ, ಆ ಮನುಷ್ಯ ಇದ್ದಕ್ಕಿದ್ದಾಗ ಉಲ್ಟಾ ಹೊಡೆದ್ಬಿಡ್ತಾರೆ. ಏನು, ನಾನು ಮಾಫಿ ಸಾಕ್ಷಿ ಆಗಿಬಿಡ್ತೀನಿ, ನಾನು ಸತ್ಯವನ್ನ ಹೇಳ್ತೀನಿ ಅಂತ ಹೇಳಿ. ಯಾಕೆ ಬಸವರಾಜ್ ಮುತ್ತಗಿ ಹಾಗೆ ಹೇಳ್ತಾರೆ ಅಂತಾದ್ರೆ, ಬಸವರಾಜ್ ಮುತ್ತಗಿ ಕೊಲೆಗೂ ಕೂಡ ವಿನಯ್ ಕುಲಕರ್ಣಿ ಸಂಚು ರೂಪಿಸಿದ್ರಂತೆ 2 ಬಾರಿ. ಯಾಕಂದ್ರೆ ಈ ಪ್ರಕರಣದ ಆಳಾಗಲ ಎಲ್ಲವೂ ಕೂಡ ಗೊತ್ತಿತ್ತು ಎನ್ನುವ ಕಾರಣಕ್ಕಾಗಿ ಈ ವಿಚಾರ ಬಸವರಾಜ್ ಮುತ್ತಗಿ ಗೊತ್ತಾಗ್ತಾ ಇದ್ದ ಹಾಗೆ, ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಥವಾ ಅಪ್ರೂವರ್ ಆಗ್ತೀನಿ ಎನ್ನುವ ರೀತಿಯಲ್ಲಿ ಬಸವರಾಜ್ ಮುತ್ತಗಿ ಹೇಳ್ತಾರೆ. ಇದು ಸಿಬಿಐಗೆ ಬಹಳ ದೊಡ್ಡ ಮಟ್ಟಿಗಿನ ಅಸ್ತ್ರ ಆಗತ್ತೆ. ಅದಕ್ಕಿಂತ ಮುಂಚೆಯೇ ಒಂದಷ್ಟು ಸಾಕ್ಷಿಗಳ ಆಧಾರದ ಮೇಲೆ ವಿನಯ್ ಕುಲಕರ್ಣಿಯ ಬಂಧನವೂ ಕೂಡ ಆಗಿರುತ್ತೆ 2020ನೇ ಇಸವಿಯಲ್ಲಿ. ಹೆಚ್ಚು ಕಡಿಮೆ 2021ರವರೆಗೂ ಒಂದು 9 ತಿಂಗಳವರೆಗೂ ಕೂಡ ವಿನಯ್ ಕುಲಕರ್ಣಿ ಜೈಲಲ್ಲಿ ಇರ್ತಾರೆ. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಕೊಡುತ್ತೆ, ನೀವು ಧಾರವಾಡಕ್ಕೆ ಎಂಟ್ರಿ ಕೊಡುವ ಹಾಗಿಲ್ಲ ಎನ್ನುವಂತ ರೀತಿಯಲ್ಲಿ. ಮತ್ತೊಂದು ಕಡೆಯಿಂದ ಏನಾಗುತ್ತೆ ಅಂದ್ರೆ, ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿ ಆಗ್ತಾ ಇದ್ದಾಗೆ ಇನ್ನೊಂದಷ್ಟು ಮಂದಿ ಸಾಕ್ಷಿದಾರರು ಮುಂದೆ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ. ನಾವು ಸಾಕ್ಷಿ ಹೇಳ್ತೀವಿ ಎನ್ನುವ ರೀತಿಯಲ್ಲಿ. ಹೀಗಾಗಿ ಸಾಕ್ಷಿದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಆಧಾರದ ಮೇಲೆ ಸಿಬಿಐ ನೀಟಾಗಿ ಒಂದಷ್ಟು ತನಿಖೆಯನ್ನ ಮಾಡ್ತಾ ಹೋಗುತ್ತೆ. ನೀಟಾಗಿ ಸಾಕ್ಷಿಯನ್ನ ಸಂಗ್ರಹಿಸುವಂತ ಕೆಲಸವನ್ನ ಸಿಬಿಐ ಈ
ಪ್ರಕರಣದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡುತ್ತೆ. ಎಲ್ಲ ಪ್ರಕರಣ ಅಂತ ಹೇಳ್ತಾ ಇಲ್ಲ, ಈ ಪ್ರಕರಣದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗುತ್ತೆ. ಇದರ ನಡುವೆ ವಿನಯ್ ಕುಲಕರ್ಣಿ ಜೈಲಿನಿಂದಲೇ ಸ್ಪರ್ಧೆ ಮಾಡಿ ಗೆಲುವನ್ನು ಕೂಡ ಸಾಧಿಸಿಬಿಡ್ತಾರೆ. ನಮ್ಮ ಜನ ಯಾರನ್ನ ಬೇಕಾದ್ರೂ ಗೆಲ್ಲಿಸ್ತಾರೆ ಬಿಡಿ, ವಿನಯ್ ಕುಲಕರ್ಣಿಯನ್ನು ಕೂಡ ಗೆಲ್ಲಿಸ್ಬಿಡ್ತಾರೆ. ಇದರ ನಡುವೆ ಪ್ರಕರಣವೂ ಕೂಡ ಹಂತ ಹಂತವಾಗಿ ಮುಂದೆ ಹೋಗ್ತಿರುತ್ತೆ. ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ಕಿ ಹೊರಗಡೆ ಬಂದಿರ್ತಾರಲ್ಲ, ಅದಾದ ಬಳಿಕ ವಿನಯ್ ಕುಲಕರ್ಣಿ ಸಾಕ್ಷಿದಾರರಿಗೆ ಬೆದರಿಕೆ ಒಡ್ಡಿದ್ದು, ಆಮಿಷವನ್ನು ಒಡ್ಡಿದ್ದು, ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ವಿಡಿಯೋಗಳೆಲ್ಲವೂ ಕೂಡ ರಿಲೀಸ್ ಆಗುತ್ತೆ. ಆ ಆಧಾರದ ಮೇಲೆ ವಿನಯ್ ಕುಲಕರ್ಣಿಗೆ ಜಾಮೀನು ಕ್ಯಾನ್ಸಲ್ ಆಗುತ್ತೆ. ಮತ್ತೊಮ್ಮೆ ವಿನಯ್ ಕುಲಕರ್ಣಿ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಅದಾದ ಬಳಿಕ ಇತ್ತೀಚೆಗಷ್ಟೇ ಅವರಿಗೆ ಜಾಮೀನು ಸಿಕ್ಕಿತ್ತು, ಫೆಬ್ರವರಿ 28ನೇ ತಾರೀಕು, ಅಂದ್ರೆ ಸಾಕ್ಷಿಗಳ ವಿಚಾರಣೆ ಎಲ್ಲವೂ ಕೂಡ ಮುಕ್ತಾಯ ಆಗಿತ್ತು ಎನ್ನುವಂತ ಕಾರಣಕ್ಕಾಗಿ ಇದೀಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಈ ರೀತಿಯಾಗಿ ಇದೀಗ ತೀರ್ಪನ್ನ ಕೊಟ್ಟಿದೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ. ವಿನಯ್ ಕುಲಕರ್ಣಿಗೆ 2 ವರ್ಷಕ್ಕಿಂತ ಜಾಸ್ತಿ ಏನಾದರೂ ಶಿಕ್ಷೆ ಪ್ರಕಟ ಆಯಿತು ಅಂತಾದ್ರೆ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನವನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಕಳ್ಕೊಳ್ಬೇಕಾಗತ್ತೆ. ಜೊತೆಗೆ ಅಲ್ಲಿ ಧಾರವಾಡ ಗ್ರಾಮೀಣಕ್ಕೆ ಬೈ ಎಲೆಕ್ಷನ್ ನಡೆಯುವಂತ ಪರಿಸ್ಥಿತಿ ಕೂಡ ಎದುರಾಗ್ಬಿಡುತ್ತೆ. ಅಲ್ಲಿಗೆ ವಿನಯ್ ಕುಲಕರ್ಣಿ ರಾಜಕೀಯ ಜೀವನವೂ ಕೂಡ ಮಸುಕಾಗಿ ಬಿಡುತ್ತೆ. ಯಾವ ರಾಜಕೀಯ ಜೀವನಕ್ಕಾಗಿ ಒಂದು ಕೊಲೆಯನ್ನ ಮಾಡಿಸಿದ್ರು, ಯಾವ ಇದಕ್ಕೋಸ್ಕರ ಇಂಥದ್ದೆಲ್ಲವೂ ಕೂಡ ಮಾಡಿದ್ರು, ಅದೇ ರಾಜಕೀಯ ಜೀವನ ಮಸುಕಾಗುವಂತ ಪರಿಸ್ಥಿತಿಯು ಕೂಡ ಎದುರಾಗಿ ಬಿಡುತ್ತೆ. ಇದು ಪ್ರಕರಣ. ನಾಳೆ ಇದೀಗ ಶಿಕ್ಷೆಯ ಪ್ರಮಾಣ ಏನು ಎತ್ತ ಅಂತ ಗಮನಿಸಬೇಕಾಗತ್ತೆ. ನೋಡಿ, ಈ ಪ್ರಕರಣದಿಂದ ಎಷ್ಟೆಲ್ಲ ವಿಚಾರಗಳು ಹೊರಗಡೆ ಬರುತ್ತೆ ಅಂದ್ರೆ, ಆ ಪೊಲೀಸರು ತನಿಖೆಯನ್ನ ಹಳ್ಳ ಹಿಡಿಸಿದ್ದು, ಸಚಿವರ ತಾಳಕ್ಕೆ ತಕ್ಕ ಹಾಗೆ ಕುಣಿದಿದ್ದು, ಅವ್ರು ಹೇಳ್ದ ಹಾಗೆ ಎಲ್ಲವನ್ನು ಕೂಡ ಕ್ರಿಯೇಟ್ ಮಾಡಿದ್ದು, CBI ಬಂದ ಮೇಲೆ ಪ್ರಕರಣ ಬೇರೆ ರೂಪವನ್ನು ಪಡೆದಿದ್ದು, ಯಾರು ನಾನೇ ಕೊಲೆಗಾರ ಅಂತ ಹೇಳಿ ಶರಣಾದಂತ ವ್ಯಕ್ತಿ ಅದಾದ ಬಳಿಕ ಅಪ್ರೂವರ್ ಆಗಿ ಅಥವಾ ಮಾಫಿ ಸಾಕ್ಷಿಯಾಗಿ ಬದಲಾಗಿದ್ದು, ಆ ಮೂಲಕ ಒಂದಷ್ಟು ಸಾಕ್ಷಿ ಸಿಕ್ಕಿದ್ದು, ಅದಾದ ಬಳಿಕ ಸಾಕ್ಷಿಯನ್ನ ಹೇಳ್ತೀವಿ ಅಂತ ಬಂದಂತವರು ದುಡ್ಡಿನ ಆಸೆಗೆ, ಬೆದರಿಕೆಗೆ, ಬೇರೆ ಬೇರೆ ಕಾರಣಗಳಿಗಾಗಿ ಕೋರ್ಟ್ನಲ್ಲಿ ಉಲ್ಟವೂ ಹೊಡೆದ್ಬಿಟ್ರು, ಉಲ್ಟಾ ಸಾಕ್ಷಿಯನ್ನು ಕೂಡ ಹೇಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಒಟ್ಟಾರೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಬೇರೆ ಬೇರೆ ರೂಪ ಏನೇನೋ ಪಡಿತಾ ಇತ್ತು. ನಡುವೆ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು. ವಿನಯ್ ಕುಲಕರ್ಣಿ ಜೈಲಿಗೆ ಹೋಗೋದು, ಜಾಮೀನು ಪಡೆದು ವಾಪಸ್ ಬರೋದು, ಮತ್ತೆ ಜೈಲಿಗೆ ಹೋಗೋದು, ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಹೆಚ್ಚು ಕಡಿಮೆ 40-90 ದಿನ ಆಗಿತ್ತಷ್ಟು ಜೈಲಿಂದ ಬಿಡುಗಡೆ ಆಗಿ ಇದೀಗ ಮತ್ತೊಮ್ಮೆ ವಿನಯ್ ಕುಲಕರ್ಣಿ ಜೈಲನ್ನ ಸೇರ್ತಾ ಇದ್ದಾರೆ. ಒಟ್ಟು 21 ಮಂದಿ ಆರೋಪಿಗಳಿದ್ರು, ಅದರಲ್ಲಿ 2 ನಿರ್ದೋಷಿಗಳು ಅಂತ ಆಗಿದೆ, ಇನ್ನಿಬ್ಬರು ಮಾಫಿ ಸಾಕ್ಷಿಗಳಾದ್ರು. ಅಲ್ಲಿಗೆ 17 ಮಂದಿಗೆ ಇದೀಗ ಅಪರಾಧಿಗಳು ಅಂತ ಹೇಳಿ ತೀರ್ಪು ಪ್ರಕಟ ಆಗಿದೆ. ವಿನಯ್ ಕುಲಕರ್ಣಿ A15 ಅಂದ್ರೆ ಇದೆಲ್ಲದಕ್ಕೂ ಕೂಡ ಸೂತ್ರಧಾರ ವಿನಯ್ ಕುಲಕರ್ಣಿ. ಆದ್ರೆ ನೇರವಾಗಿ ವಿನಯ್ ಕುಲಕರ್ಣಿ ಕೊಲೆ ಮಾಡಿರಲಿಲ್ಲ, ಆದ್ರೆ ಸುಪಾರಿ ಕೊಟ್ಟಿದ್ದು ಇದೇ ವಿನಯ್ ಕುಲಕರ್ಣಿ. ಇದೀಗ ಮತ್ತೋರ್ವ ಕಾಂಗ್ರೆಸ್ ಶಾಸಕ ಇದೀಗ ಜೈಲು ಸೇರುವಂತಾಗಿದೆ. ಕಾಂಗ್ರೆಸ್ ಅಂತಲ್ಲ, ಎಲ್ಲಾ ಪಕ್ಷದವರು ಜೈಲಿಗೆ ಹೋಗೋದು, ಜೈಲಿಂದ ಬರೋದು, ಮತ್ತು ಜನ ಅವರನ್ನೇ ಗೆಲ್ಸೋದು, ಅವರಿಗೆ ಹೂವಿನ ಹಾರ ಹಾಕೋದು, ಜೈ ಹೋ ಅನ್ನೋದು. ನಾವು ಬದಲಾಗಲು ಅವರಿಗೆ ವ್ಯವಸ್ಥೆ ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.